Hello students. In the last class we have discussed about your third chapter, that is subtraction. ಇಲ್ಲಿ ತನಕ ನಾವು ಏನೇನು ನೋಡಿದ್ವಿ? Addition ನೋಡಿದ್ವಿ, 5 digit numbers ನೋಡಿದ್ವಿ ಮತ್ತೆ subtraction. In this class we will look at your chapter 4, that is factors and multiples. Factors ಮತ್ತೆ multiples ಅಂದ್ರೆ ಏನು? Simple example ತಗೋತೀನಿ ನೋಡ್ರಿ ಇಲ್ಲಿ. Suppose you have 12 coins. Okay, 12 coins ಅದಾವ್ರಿ. ಈಗ ನಾ ಏನ್ ಹೇಳ್ತೀನಿ ನಿಮಗಂತಂದ್ರ, group these coins with each group containing 2 coins ಅಂತ ಹೇಳ್ತೀನಿ. ಅದಕ್ಕೆ ಏನ್ ಮಾಡ್ತೀರಿ ನೀವು? ಎರಡೆರಡು ಒಂದೊಂದು ಗ್ರೂಪ್ ಮಾಡ್ತೀವಿ. ಎರಡೆರಡು ಒಂದೊಂದು ಗ್ರೂಪ್ ಮಾಡಿದಾಗ ಎಷ್ಟು ಗ್ರೂಪ್ ಆದ್ರಿ? 6 ಗ್ರೂಪ್. ಇದೇನು ಕಾಯಿನ್ಸ್, ಇದೇನು ಗ್ರೂಪ್ಸ್. ಓಕೆ, ಎರಡೆರಡು ಗ್ರೂಪ್ ಮಾಡಿದಾಗ ಏನಾಯ್ತು? 6 ಆದವ್ರು. 6 ಗ್ರೂಪ್ಸ್ ಅದು ಒಂದೊಂದ್ರೊಳಗ ಎರಡೆರಡು. ನಾ ಏನ್ ಹೇಳ್ತೀನಿ ನೆಕ್ಸ್ಟ್ ಸ್ಟೆಪ್ ನಿಮಗಂತಂದ್ರ, ಈಗ ಗ್ರೂಪ್ ಇನ್ ಸಚ್ ಅ ವೇ ದಟ್ ಈಚ್ ಗ್ರೂಪ್ ಹ್ಯಾಸ್ 3 ಕಾಯಿನ್ಸ್ ಅಂತ ಹೇಳ್ತೀನಿ. ಅವಾಗ ಏನ್ ಮಾಡ್ತೀರಿ ನೋಡ್ರಿ, ಇದೊಂದು ಗ್ರೂಪ್ ಆಯ್ತು, ಮೂರದು ಇದೊಂದು ಗ್ರೂಪ್ ಆಯ್ತು, ಇಲ್ಲೊಂದು ಮತ್ತ ಇಲ್ಲೊಂದು. ನೋಡ್ರಿ 1 2 3 4 4 ಗ್ರೂಪ್ ಆದ್ರಿ. ಸೊ ಒಂದ್ರೊಳಗೆ ಎಷ್ಟು ಕಾಯಿನ್ಸ್ ಅದಾವ್ರಿ? 3 ಎಷ್ಟು ಗ್ರೂಪ್ ಆದ್ವು? 4. ಓಕೆ, ಈಗ 4 ಒಂದೊಂದು ಗ್ರೂಪ್ ಮಾಡಂತಂದಾಗ ಏನಾಗ್ತದ? 1 2 3 ಗ್ರೂಪ್ ಆದ್ವು. ಒಂದ್ ಗ್ರೂಪ್ ಒಳಗೆ ಎಷ್ಟು ಅದಾವ್ರಿ ಕಾಯಿನ್ಸ್? 4 3. ಈಗ ನೋಡ್ರಿ ಉಳಿದು ಎಷ್ಟ್ರಿ? 0. ಅಂದ್ರೇನು? ಉಳಿದಿದ್ ಕಾಯಿನ್ಸ್ ಯಾವೂ ಇಲ್ಲ, ಎಲ್ಲಾ ಗ್ರೂಪ್ ಆಗ್ಯಾವ್ರಿ. ಕರೆಕ್ಟ್, ಯಾವ ಉಳಿದಿಲ್ಲ ನಮಗೆ. ಈಗ ನೆಕ್ಸ್ಟ್ 5 ಮಾಡಂದಾಗ ಏನಾಗ್ತದ ನೋಡ್ರಿ, ಇಲ್ಲಿ ಒಂದ್ ಗ್ರೂಪ್ ಆಯ್ತು. ಓಕೆ, ಮತ್ತ ಇಲ್ಲೊಂದು ಗ್ರೂಪ್ ಆಯ್ತು. ಸೊ ಈಚ್ ಗ್ರೂಪ್ ಹ್ಯಾಸ್ 5 coins and how many groups? 2 groups. You could make 2 groups. ಉಳಿದು ಎಷ್ಟ್ರಿ? 2 ಉಳಿದ. ಓಕೆ, 2 ಕಾಯಿನ್ಸ್ ಉಳಿದು. ಈಗ 6 ಕಾಯಿನ್ಸ್ ಒಂದೊಂದು ಗ್ರೂಪ್ ಮಾಡಂದಾಗ ಒಂದು ಗ್ರೂಪ್ 2 ಗ್ರೂಪ್. ಸೊ ಈಚ್ ಗ್ರೂಪ್ ಹ್ಯಾಸ್ 6 coins and how many groups you can make? You could make 2 groups and remaining 0. ಓಕೆ, ಹಿಂಗೆ ಮಾಡ್ಕೋತ ಹೋದಾಗ ಏನಾಗ್ತದೆ ಅಂತಂದ್ರೆ ನಮಗ ವಿ ವಿಲ್ ಗೆಟ್ ಎ ಟೇಬಲ್. ಹೆಂಗ್ ಅಂತಂದ್ರ ಇಲ್ಲಿ ನೋಡ್ರಿ, ಇದು 6 ಆಯ್ತು. 7 ಮಾಡಿದಾಗ ಒಂದೇ ಗ್ರೂಪ್ ಆಗ್ತದೆ ನಮಗೆ. ಉಳಿತಾವ ಎಷ್ಟು? 5 ಉಳಿತಾವ. ಒಂದ್ ಗ್ರೂಪ್ ಆಯ್ತು, 5 ಕಾಯಿನ್ಸ್ ಉಳಿತು. 8 ಮಾಡಿದಾಗ ಒಂದೇ ಗ್ರೂಪ್ ಆಯ್ತ್ರಿ, ಉಳಿತೆಷ್ಟು? 4. 9 ಮಾಡಿದಾಗ ಒಂದ್ ಗ್ರೂಪ್ ಆಗ್ತದ, 3 ಉಳಿತಾವ. 10 ಮಾಡಿದಾಗ 1 ಆಗ್ತದ, 2 ಉಳಿತಾವ. 11 ಮಾಡಿದಾಗ ಒಂದ್ ಗ್ರೂಪ್ ಆಗ್ತದ, 1 ಕಾಯಿನ್ ಉಳಿತದ. 12 ಕಾಯಿನ್ಸ್ ಗ್ರೂಪ್ಸ್ ಮಾಡಿದಾಗ 1 ಆಗ್ತದ, ಉಳಿತೆಷ್ಟ್ರಿ? 0. ಇಲ್ಲಿ ನೋಡ್ರಿ, ಎಲ್ಲೆಲ್ಲಿ 0 ಉಳಿದಾವ ನೋಡ್ರಿ. 2 3 4 6 and 12. ಓಕೆ, ಇಲ್ಲಿ ನಾವ್ ಏನ್ ಅಂತೀವಿ ಅಂತಂದ್ರೆ, ಇಲ್ಲಿ ಇವು ನಂಬರ್ಸ್ ಗ್ರೂಪ್ ಮಾಡಿದಾಗ ನಮಗ ಉಳಿದಿದೆಷ್ಟು? 0. ಸೊ ವಾಟ್ ವಿ ಕ್ಯಾನ್ say is, mathematically ಏನ್ ಹೇಳ್ಬೋದು ಅಂದ್ರೆ, these number divide the 12 so that we won't get any reminders. division ಮಾಡಿದಾಗ ನಮಗೆ ಎಲ್ಲೂ ರಿಮೈಂಡರ್ಸ್ ಸಿಗಲ್ರಿ. ಇವು ನಂಬರ್ಸ್ ಇಂದ ನಾವು 12 ಗೆ ಡಿವೈಡ್ ಮಾಡಿದಾಗ, ಡಿವಿಷನ್ ಮಾಡಿದಾಗ ನಮಗೆಲ್ಲೂ ರಿಮೈಂಡರ್ಸ್ ಸಿಗಂಗಿಲ್ಲ. ಅವು ಯಾವ್ಯಾವ ನಂಬರ್ಸ್ ನೋಡ್ರಿ, ಇಲ್ಲಿ 12 ಗೆ ಯಾವ್ಯಾವ ನಂಬರ್ಸ್ ಆಗ್ತಾವ? 2 ಇಂದ ಡಿವೈಡ್ ಮಾಡಿದ್ರ 12 ಗೆ 2 ಇಂದ ಡಿವೈಡ್ ಮಾಡಿದ್ರ, ಮತ್ತ 3 ಇಂದ ಡಿವೈಡ್ ಮಾಡಿದ್ರ 4 6 and 12. ಅಂಡ್ ಇನ್ನೊಂದು 1 ಇಂದ ಕೂಡ, 1 ಇಂದ ನಾವು ಗ್ರೂಪ್ ಮಾಡ್ತಾ ಹೋದಾಗ 12 ಗ್ರೂಪ್ ಆಗ್ತಾವ್ರಿ. ಉಳಿತದಷ್ಟು 0 ಕಾಯಿನ್ಸ್, ಯಾವ ಉಳಿಯಂಗಿಲ್ಲ ಕಾಯಿನ್ಸ್.
ಸೊ ನಾವು ಏನು ಹೇಳ್ಬೋದು ಅಂತಂದ್ರೆ if 12 is divided by these numbers, then the number 12 is exactly divided. Exactly divided ಅಂದ್ರೆ ಏನ್ರಿ, ಏನು ಉಳಿಯಲ್ಲ ಅಂತ ಅರ್ಥ. ಓಕೆ, ಇಲ್ಲಿ ನೋಡಿ. ಸೊ these numbers which divide a number exactly are called its factors. ಇವಕ್ಕೆಲ್ಲ ನಾವು ಏನಂತ ಹೇಳ್ತೀವಿ, they are factors of 12 ಅಂತ ಹೇಳ್ತೀವಿ. ಓಕೆ, ಅಂಡ್ ಇನ್ನೊಂದು, ಈಗ these numbers divide the 12 exactly ಅಂತಂದ್ರೆ ಏನರ್ಥ, 12 is in the tables of these numbers. ಅಂದ್ರೆ 1 ones ಒಳಗ 12 ಬರ್ತದ್ರಿ, 2 ಒಳಗೂ ಬರ್ತದ, 3 ಒಳಗ ಬರ್ತದ, 4 ಒಳಗ ಬರ್ತದ, 6 ಒಳಗ ಬರ್ತದ, 12 ಒಳಗೂ ಬರ್ತದ. ಇವೆಲ್ಲ ನಂಬರ್ಸ್ ಟೇಬಲ್ಸ್ ಒಳಗ. ಟೇಬಲ್ಸ್ ಅಂದ್ರೆ ನೀವು ಕಲ್ತಿರಲ್ರಿ, 1 ones 1 ಹಿಂಗೆ 1 12s 12 ಆಗ್ತದ, 2 6s 12 ಆಗ್ತದ, 3 4s 12 ಆಗ್ತದ, 4 3s 12 ಆಗ್ತದ, 6 2s 12 ಆಗ್ತದ, and 12 1s 12 ಆಗ್ತದ. ಇಲ್ಲಿ ನೋಡ್ರಿ 12 ಇವೆಲ್ಲ ನಂಬರ್ಸ್ ಟೇಬಲ್ಸ್ ಒಳಗ ಬರ್ತದ. ಸೊ ನಾವ್ ಏನಂತೀವಿ, 12 is multiple of these numbers and these numbers are factors of 12. ಇವೆಲ್ಲ ನಂಬರ್ಸ್ 12 ಫ್ಯಾಕ್ಟರ್ಸ್ ಅದಾವ್ರಿ, ಇದು 12 ಇವೆಲ್ಲ ನಂಬರ್ಸ್ ಮಲ್ಟಿಪಲ್ ಅದ. ಓಕೆ, and this is the basic understanding of factors and multiples. ಓಕೆ, ಈಗ ಫ್ಯಾಕ್ಟರ್ಸ್ ಮತ್ತು ಮಲ್ಟಿಪಲ್ಸ್ ಹೆಂಗ್ ಕಂಡುಹಿಡಿಬೇಕು, ಯಾವುದೇ ಒಂದು ನಂಬರ್ ಕೊಟ್ಟ ಫ್ಯಾಕ್ಟರ್ಸ್ ಮತ್ತು ಮಲ್ಟಿಪಲ್ಸ್ ಹೆಂಗ್ ಕಂಡುಹಿಡಿತೀವಿ. ಓಕೆ, ನೋಡ್ರಿ, ಒಂದ್ ನಂಬರ್ ಕೊಡ್ತೀನಿ ನಿಮಗೆ, 24 ನಂಬರ್ ಕೊಟ್ಟಾಗ ಇದ್ರ ಫ್ಯಾಕ್ಟರ್ಸ್ ಹೆಂಗ್ ಕಂಡುಹಿಡಿತೀವಿ ಅಂತಂದ್ರೆ, ಇದಕ್ಕೆ ನಾವು ಫ್ಯಾಕ್ಟರ್ ಟ್ರೀ ಅಂತ ಹೇಳ್ತೀವಿ. ಫ್ಯಾಕ್ಟರ್ ಟ್ರೀ ಇಂದನೂ ನಾವು ಕಂಡುಹಿಡಿಬಹುದು. ಈಗ ಇದಕ್ಕೇನು ಒಂದು ಟ್ರೀ ಮಾಡ್ಕೊಡ್ರಿ, ಹಿಂಗ ಟ್ರೀ ಅಂದ್ರೆ 2 ಬ್ರಾಂಚಸ್ ಮಾಡ್ಕೊಡ್ರಿ. 24 ಇಂದ 24 when divided by 2 ಇಂದ 24 ಡಿವೈಡ್ ಮಾಡಿದಾಗ ನಮಗೆ ಏನ್ ಸಿಗ್ತದ, 12. ಓಕೆ, ಈಗ ಇದು 2 ಏನು ನಾವು ಫರ್ದರ್ ಡಿವೈಡ್ ಮಾಡ್ತಾ ಹೋದಾಗ 2 ಇಂದ ಅಷ್ಟೇ ಡಿವೈಡ್ ಆಗ್ತಾ ಇರೋದು, ಮತ್ತೆ ಹೆಚ್ಚಿಗೆ ಡಿವೈಡ್ ಆಗ್ತಾ ಹೋಗಲ್ಲ. ಈಗ 12 ಡಿವೈಡ್ ಮಾಡ್ತಾ ಹೋದಾಗ ಏನಾಗ್ತದ, ನಾವು 3 ಇಂದನೂ ಡಿವೈಡ್ ಮಾಡ್ಬೋದು, ಮತ್ತೆ 4 ಇಂದ ಡಿವೈಡ್ ಮಾಡ್ಬೋದು. 3 4s ಅಂತ ಹೇಳ್ತೀವಿ. ಓಕೆ, ಇಲ್ಲ ಇದು 2 2s. ಓಕೆ, ಇಲ್ಲಿ ನೋಡ್ರಿ, ಇವೆಲ್ಲ ಏನಾಗ್ತಾವ ನಮಗ 24 ಫ್ಯಾಕ್ಟರ್ಸ್ ಆಗ್ತಾವ. ಇಲ್ಲ ಇದು ಒಂದೇ ಟ್ರೀ ಅಲ್ರಿ, ಒಂದು ನಂಬರಿಗೆ 2-3 ನಾವು ಟ್ರೀ ಕ್ರಿಯೇಟ್ ಮಾಡ್ಬೋದು. ಹೆಂಗ್ ಅಂತಂದ್ರ ಇಲ್ಲಿ ನೋಡ್ರಿ, 24 ನಾನು 3 ಇಂದ ಡಿವೈಡ್ ಮಾಡ್ತೀನಿ ಸರ್. 3 ಇಂದ ಡಿವೈಡ್ ಮಾಡಿದಾಗ 3 8s 24. ಓಕೆ, ಈ 8 ಗೆ ಮತ್ತೆ ಬ್ರಾಂಚಸ್ ಮಾಡಿದ್ರ 2 and 4. ಈ 4 ಗೆ 2 and 2. ಇದು ಒಂದು ಟ್ರೀ ಆಯ್ತು, ಇದು ಒಂದು ಟ್ರೀ ಆಯ್ತು. ಇನ್ನೊಂದು ಟ್ರೀ ಮಾಡ್ಬೋದ್ರಿ. ಹೆಂಗಂದ್ರ 24 4 6 3 4. This is 2 4. So here what we can say from these factor trees is that 2 3 4 6 8 and 12 are the factors of 24, and 24 is multiple of all these numbers. Okay, ಇದು factor trees are.
This is your factor tree. Now we will look at some of the properties or characters of factors, or some of the rules ಅನ್ಬೋದು, basic rules. Okay, ಏನಂದ್ರೆ if I give you a number, okay, ಇದು a ಒಂದು ನಂಬರ್ ಅಂತ ತಗೋರಿ, ನಾವು ಏನು ಹೇಳ್ಬೋದು ಅಂತಂದ್ರೆ a is a factor of itself. ನೋಡ್ರಿ, ನಾ ಏನ್ ಹೇಳಿದ ಫ್ಯಾಕ್ಟರ್ ಅಂತಂದ್ರ, ಈಗ ಒಂದ್ ನಂಬರ್ ಕೊಟ್ರ ಅದು ಯಾವ್ಯಾವ ನಂಬರ್ದು ಟೇಬಲ್ಸ್ ಒಳಗ್ ಬರ್ತದ ಅದಕ್ಕೆ ನಾವ್ ಏನಂತೀವಿ, ಇನ್ ಜನರಲ್ ಇದು ಇವೆಲ್ಲಾ ನಂಬರ್ಸ್ ಅದರದ್ದು ಫ್ಯಾಕ್ಟರ್ ಅಂತ ಹೇಳ್ತೀವಿ, ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಈಗ ಒಂದ್ ನಂಬರ್ 12 ಅಂತ ತಗೊಂಡ್ರ ಇದು 12 ಟೇಬಲ್ಸ್ ನಾಗ ಬರ್ತದಿಲ್ರಿ, ನೋಡ್ರಿ 12 ones 12, ಹೌದಲ್ಲ? ಸೊ ವಾಟ್ ವಿ ಕ್ಯಾನ್ ಸೇ ಈಸ್ any number is a factor of itself and one is factor of all the numbers. Give any number and one will be the factor of it. One ಯಾವುದೇ ನಂಬರ್ ತಗೊಂಡ್ರು one ಅದರದ್ದು ಫ್ಯಾಕ್ಟರ್ ಇರ್ತದ್ರಿ. ಹೆಂಗ ಅಂತಂದ್ರ one ಎಲ್ಲದರದ್ದು ಟೇಬಲ್ಸ್ ಒಳಗೆ ಬರ್ತದ್ರಿ. ಓಕೆ, ಇಲ್ಲ ಸಾರಿ, ಒಂದು ಟೇಬಲ್ಸ್ ಒಳಗ ಎಲ್ಲ ನಂಬರ್ಸ್ ಬರ್ತಾವ ನಮ್ಗೆ. ಓಕೆ, and what we can say is any number is a multiple of itself. ಹೌದಲ್ಲ? ಈಗ ನೋಡ್ರಿ, ನಾವು ಮಲ್ಟಿಪಲ್ಸ್ ಅಂದ್ರೆ ಏನ್ ಹೇಳ್ತೀವಿ, ಈಗ ಸಪೋಸ್ 2 ones ಟೇಬಲ್ ತಗೊಂಡ್ರೆ ನಮ್ಗ 2 ones 2, 2 3s 4, 2 3s 6, 2 4s 8 ಹೀಗೆ ಬರಿತಾ ಹೋಗ್ಬೋದಲ್ರಿ. ಓಕೆ, ನಾವೇನ್ ಹೇಳ್ತೀವಿ, ಇದೆಲ್ಲ ಏನ್ ನಂಬರ್ಸ್ ಬರ್ತಾವಲ್ಲ ಇಲ್ಲಿ ನಮ್ಗ ಟೇಬಲ್ಸ್ ಒಳಗ, ದೇ ಆರ್ ಆಲ್ ಮಲ್ಟಿಪಲ್ಸ್ ಆಫ್ 2 ಅಂತ ಹೇಳ್ತೀವಿ. ಈಗ ನೋಡ್ರಿ, ಯಾವುದೇ ನಂಬರ್ ತಗೊಂಡ್ರ ಅದು ಅದರದೇ ಟೇಬಲ್ ಒಳಗ ಬಂದೇ ಬರ್ತದ. ಸೊ ದಟ್ ನಂಬರ್ ವಿಲ್ ಬಿ ದ ಮಲ್ಟಿಪಲ್ ಆಫ್ ಇಟ್ ಸೆಲ್ಫ್. ಸೊ ಟೇಕ್ ಎನಿ ನಂಬರ್ ಅಂಡ್ ಇಟ್ ವಿಲ್ ಬಿ ಮಲ್ಟಿಪಲ್ ಆಫ್ ಇಟ್ ಸೆಲ್ಫ್ and it will be factor of itself, and one is factor of all the numbers. Okay, now let us look at some of the examples. ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ, ಕೆಲವೊಂದು ಪ್ರಾಬ್ಲಮ್ಸ್ ನೋಡೋಣ. ಓಕೆ, ಈಗ ಎಕ್ಸರ್ಸೈಸ್ ನೋಡೋಣ, ಕೆಲವೊಂದು ಪ್ರಾಬ್ಲಮ್ಸ್ ನೋಡೋಣ. ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಏನು, ಸರ್ಕಲ್ ದಿ ಮಲ್ಟಿಪಲ್ಸ್ ಆಫ್ 7 ಇನ್ ದ ಫಾಲೋವಿಂಗ್ ನಂಬರ್ಸ್. ಕೆಲವೊಂದು ನಂಬರ್ ಸೀರೀಸ್ ಕೊಟ್ಟಿದ್ದಾರೆ, ಅದ್ರೊಳಗ 7 ಮಲ್ಟಿಪಲ್ಸ್ ಯಾವ್ಯಾವು ಅಂತ ಕಂಡುಹಿಡಿಬೇಕು, ಸರ್ಕಲ್ ಮಾಡಬೇಕು. ಓಕೆ, ದ ನಂಬರ್ಸ್ ಗಿವನ್ ಆರ್ 7, 13, 14, 21, 22, 35, 36, 42, 42 and 45. ಓಕೆ, ಇಲ್ಲಿ ನೋಡ್ರಿ, ಇಷ್ಟು ನಂಬರ್ಸ್ ಕೊಟ್ಟಿದಾರ. ಇದ್ರೊಳಗೆ ನೀವು ಏನ್ ಮಾಡಬೇಕು, ಸರ್ಕಲ್ ದ ನಂಬರ್ಸ್ ವಿಚ್ ಆರ್ ಮಲ್ಟಿಪಲ್ಸ್ ಆಫ್ 7. ಮಲ್ಟಿಪಲ್ಸ್ ಅಂದ್ರೆ ಏನು, ಯಾವುದೇ ನಂಬರ್ ಕೊಟ್ಟಿದ್ರ ಅದ್ರ ಟೇಬಲ್ಸ್ ಒಳಗೆ ಯಾವ್ಯಾವ ಬರ್ತಾವಲ್ಲ ಅದಕ್ಕೆ ನಾವು ಏನಂತೀವಿ, ಮಲ್ಟಿಪಲ್ಸ್ ಆಫ್ ದಟ್ ನಂಬರ್ ಅಂತ ಹೇಳ್ತೀವಿ. ಈಗ 7 ಮಲ್ಟಿಪಲ್ಸ್ ಯಾವ್ಯಾವ ಅಂತ ಕೇಳಿದಾರೆ ಅಂದ್ರೆ ನಾವ್ ಏನ್ ಮಾಡ್ಬೇಕು, 7 ಟೇಬಲ್ಸ್ ಒಳಗೆ ಯಾವ್ಯಾವ ಬರ್ತಾವ ಅಂತ ಚೆಕ್ ಮಾಡ್ಬೇಕು ಅಷ್ಟೇ. ಇಲ್ಲಿ ನೋಡಿ, 7 ಟೇಬಲ್ ಒಳಗೆ ಬರ್ತದ, ಹೌದು, 7 ones 7. 13 ಬರ್ತದ, ಬರಲ್ಲ. ಅಂಡ್ ನೆಕ್ಸ್ಟ್ 14, 7 2s 14, ಇದು ಬರ್ತದ. ಇಲ್ಲಿ ನೋಡಿ, 7 ಆದ್ಮೇಲೆ ನೆಕ್ಸ್ಟ್ 14 ಇದೆ, ಸೊ 13 ಇಲ್ಲ. 7 3s 21 ಬರ್ತದ. 21 ಆಗೋಣ, 7 4s 28, ಸೊ 22 ಬರಲ್ಲ, ನೆಕ್ಸ್ಟ್ ನಂಬರ್ ಇಲ್ಲ. ಅಂಡ್ 7 5s 35, ಅದೇ 7 5s ಆಯ್ತು. 7 6s 42, ಸೊ 36 ಬರಲ್ಲ, ನೆಕ್ಸ್ಟ್ 42. ಅಂಡ್ 7 7s 49, ಸೊ 45 ಬರಲ್ಲ. ಇವೆಲ್ಲ ಏನ್ರಿ, ಮಲ್ಟಿಪಲ್ಸ್ ಆಫ್ 7. ಓಕೆ, ನೆಕ್ಸ್ಟ್ one more example. Okay, write the multiples of 2
between the numbers 50 and 60. Okay. Multiples of 2 between 50 and 60. Okay. 50 ಮತ್ತು 60 ಒಳಗ 2 ಮಲ್ಟಿಪಲ್ಸ್ ಯಾವ್ಯಾವು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ನೀವು 2 ಒನ್ಸ ಏನ್ ಕಲ್ತಿರಲ್ಲ ಅದ್ರೊಳಗ ಲಾಸ್ಟ್ ನೀವು ಓದಿರ್ತೀರಿ ಏನು 2 ಟೆನ್ಸ್ 20 ಅಂತ ಓದಿರ್ತೀರಿ. ಇಲ್ಲಿ ಮುಂದೆ ನಮಗ್ ಕೊಟ್ಟಿದ್ದೇನ್ ಕೊಟ್ಟಿದಾರ 50 ಮತ್ತು 60 ಅಂತ ಕೊಟ್ಟಿದ್ದಾರೆ. ಸೊ ನಾವು ಏನ್ ಹೇಳ್ತೀವಿ, ಇಷ್ಟೇ ನೋಡಿ ಇವ್ ಬರಲ್ರಿ ಇದ್ರಾಗ 2 ಒನ್ಸ ಒಳಗ್ ಬರಲ್ಲ ಇವು, ಸೊ ಇವೆಲ್ಲ ಮಲ್ಟಿಪಲ್ಸ್ ಅಲ್ಲ ಅಂತ ಹೇಳ್ತೀವಿ. ಹಂಗಲ್ಲ ನೋಡ್ರಿ, ನಾವು ಇದಕ್ಕೆ ಇನ್ನ ಇಂಟು ಮಾಡ್ತಾ ಹೋದಾಗ ಬೇರೆ ನಂಬರ್ಸ್ ಇಂಟು ಮಾಡ್ತಾ ಹೋದಾಗ ಹಂಗೆ ಹೋಗ್ತಾ ಇರ್ತಿರೋದು, ಹಂಗೆ ಟೇಬಲ್ಸ್ ಎಂಡೇ ಆಗಲ್ಲ ಅದು. 2 11s 22 ಮಾಡ್ಬೋದು, 2 12s 24, 2 13s 26, ಹಿಂಗೆ ಎಷ್ಟನ್ನು ಬರಿಬೋದ್ರಿ ನಾವು. ಸೊ ನಾವ್ ಏನಂತೀವಿ, ನಾವು ಇದು ಮಲ್ಟಿಪ್ಲೈ ಮಾಡಿದಾಗ ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಇನ್ನೊಂದು ನಂಬರ್ ಏನ್ ಬರ್ತದಲ್ಲ ದಟ್ ಈಸ್ ಮಲ್ಟಿಪಲ್ ಆಫ್ ದಿಸ್ ನಂಬರ್ ಅಂತ ಹೇಳ್ತೀವಿ. ಈಗ ನೋಡ್ರಿ 50 ಇಂದ 60 ವರೆಗೂ 2 ಮಲ್ಟಿಪಲ್ಸ್ ಯಾವ್ಯಾವ. ಓಕೆ ನೋಡ್ರಿ, ಇಲ್ಲಿ 2ಗ ನಾವು ಯಾವ ನಂಬರ್ ಮಲ್ಟಿಪ್ಲೈ ಮಾಡಿದ್ರ ನಮಗ 51 ಬರ್ತದ. ನೆಕ್ಸ್ಟ್ 50 ಇಂದ 60 ನೋಡ್ಬೇಕಲ್ರಿ, 51 ಬರ್ಬೇಕು ಅಂತಂದ್ರ 2 ಯಾವ್ದು ನಂಬರ್ ಮಲ್ಟಿಪ್ಲೈ ಮಾಡ್ಬೇಕು, ನಾವು 2 ಜೊತೆ ಯಾವ ನಂಬರ್ ಮಲ್ಟಿಪ್ಲೈ ಮಾಡ್ಬೇಕು, ಯಾವ್ದು ಇಲ್ರಿ. ಯಾಕಂದ್ರ ನೋಡಿ 25 2s ಏನಾಗ್ತದ 50 ಅಂಡ್ 26 2s 52. ಸೊ 50 ಆದ್ಮೇಲೆ ನಮಗೆ ನೆಕ್ಸ್ಟ್ ನಂಬರ್ ಬರೋದು ಯಾವುದು 52. ಸೊ 52 ಒಂದು ಮಲ್ಟಿಪಲ್ ಆಯ್ತು. ಈಗ 2 ಜೊತೆ ನಾವು 24 ಮಲ್ಟಿಪ್ಲೈ ಮಾಡ್ಬೋದ್ರಿ, ನಮಗ 50 ಇಂದ 60 ಸಿಕ್ತದೆ ಏನಂತ ಚೆಕ್ ಮಾಡಾಕ. ಹಂಗ ಮಾಡಿದ್ರೆ ಏನಾಗ್ತದೆ ನೋಡ್ರಿ, 24 ಇಂಟು 2 ಮಾಡಿದ್ರ ನಮಗ 2 4s 8 and 2 2s 4, 48 ಬಂತು. 50 ಗಿಂತ ಕಮ್ಮಿ ಬಂತು. ನಾವು 23 22 ಹಿಂಗ್ ಮಾಡ್ತಾ ಹೋದ್ರೆ ನಾವು 50 ಗಿಂತ ಕಮ್ಮಿ ಬರ್ತದೆ. ಸೊ ನಾವ್ ಏನ್ ಮಾಡ್ಬೇಕು, 25 ಗಿಂತ ಜಾಸ್ತಿ ನಂಬರ್ ಮಲ್ಟಿಪ್ಲೈ ಮಾಡಿದಾಗ ನಮಗ್ ಮಲ್ಟಿಪಲ್ಸ್ ಆಫ್ 2 ಅಬೋವ್ 50 ಸಿಗ್ತಾವ್ರಿ. ಓಕೆ, ಈಗ ನೋಡ್ರಿ ಇದು ಬಂತು. ಈಗ 27 into 2, 2 7s 40 and 2 2s 4 plus 1 is 5, 54. 28 multiply ಮಾಡಿದಾಗ it is 56. So ಯಾವ ಬರ್ತಾವ್ರಿ ನಂಬರ್ಸ್ 52 54 56. ನೆಕ್ಸ್ಟ್ 29 into 2, 2 9s 18, 2 2s 4 plus 1 5, 58. Next 30 into 2, 2 0s 0, 2 3s 6. ಇಲ್ಲಿ ನೋಡಿ ನಮ್ಗೆ ಕೇಳಿದಷ್ಟು ಕೇಳಿದಾರವರು ಇನ್ ಬಿಟ್ವೀನ್ 50 and 60 ಅಂತ ಕೇಳಿದಾರೆ. ಸೊ ಇನ್ ಬಿಟ್ವೀನ್ ಅಂತಂದಾಗ ಇವೆರಡು ಬಿಟ್ಟು ನಡು ಯಾವಾಗ ಬರ್ತಾವ ಅವಷ್ಟೇ ನಾವು ಮೆನ್ಷನ್ ಮಾಡ್ಬೇಕು. ಸೊ ಇದು ಒಂದಾಗಲ್ಲ, ಇದು ಒಂದಾಗಲ್ಲ. ಎಷ್ಟು ಬಂದ್ರಿ 1 2 3 4 5. ಸೊ these are the multiples of 2 in between 50 and 60. Okay, we will look at one more example. Okay, one last example we will look at, and we will finish off the chapter. ಫ್ಯಾಕ್ಟರ್ ಟ್ರೀ ಮೇಲೆ ಒಂದು ಎಕ್ಸಾಂಪಲ್ ನೋಡೋಣ. ಓಕೆ, ಹೆಂಗ್ ಕೊಟ್ಟಿದ್ದಾರೆ ಅಂತಂದ್ರ 48 is a given number and they have made a tree in this way. ಇಲ್ಲಿ 12 ಕೊಟ್ಟಿದ್ದಾರೆ,
ಇದು ಕೊಟ್ಟಿದ್ದ ಪ್ರಾಬ್ಲಮ್ ಅದ ರೀ ನಿಮಗೆ. ಓಕೆ, ಬುಕ್ ಒಳಗೆ ಕೊಟ್ಟಿದ್ದು ಎಕ್ಸರ್ಸೈಸ್ ಒಳಗೆ ಪ್ರಾಬ್ಲಮ್ ಅದ ರೀ. ಇದು 48 ಕೊಟ್ಟಿದ್ದಾರೆ ಮೇನ್ ನಂಬರ್, ಅದರದ್ದು ಕೆಲವೊಂದು ಫ್ಯಾಕ್ಟರ್ಸ್ ಕೊಟ್ಟಿದ್ದಾರೆ. ನೀವು ಇದೆಲ್ಲ ಫಿಲ್ ಮಾಡಬೇಕು. ಹೆಂಗ್ ಮಾಡಬೇಕು? ಫ್ಯಾಕ್ಟರ್ ಟ್ರೀ ಒಳಗ ನಾವು ಯಾವ ನಂಬರ್ಸ್ ಬರಿತೀವಿ, ಈ ನಂಬರ್ ಯಾವ್ದಾವ್ದು ನಂಬರ್ದು ಟೇಬಲ್ಸ್ ಒಳಗೆ ಬರ್ತದ ಅವೆಲ್ಲ ನಂಬರ್ಸ್ ಬರಿತೀವಿ. ಓಕೆ, ಈಗ 12 ಜೊತೆ ಯಾವ್ದು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 48 ಬರ್ತದ. 12 ಟೇಬಲ್ಸ್ ನೋಡ್ತಾ ಹೋದ್ರ 12 1s are 12, 12 2s are 24, 12 3s are 36, 12 4s are 48. Sorry, 12 4s are 48. ಈಗ ಈ 4 ಗೆ ಏನ್ ಮಾಡಿದಾರೆ, ಡಿವೈಡ್ ಮಾಡಿದ್ರೆ ಇಟ್ ಈಸ್ 2 and some number. 2 and some number gives 4. 2 into ಏನ್ ಮಾಡಿದ್ರೆ 4 ಬರ್ತದ್ರಿ, 2 2s are 4. ಇಲ್ಲಿ 12 3 ಕೊಟ್ಟಿದ್ದಾರೆ. 3 into some number must give 12 and that number is 3 4s are 12 and 2 2s are 4. This is how to complete the factor table. One rules are important, very basic, that is zero division ಒಂದು ಬೇಸಿಕ್ ರೂಲ್ ಅದ. ಏನಂದ್ರ, ಈ ಸಪೋಸ್ ಯಾವುದೇ ಒಂದು ನಂಬರ್ ತಗೋರಿ, ಲೈಕ್ 8 ತಗೊಂಡು ನಾ ಈ 8 ಗೆ 2 ಇಂದ ಡಿವೈಡ್ ಮಾಡ್ತೀನಿ ಅಂತಂದ್ರೆ ಅರ್ಥ ಏನು, ನಾ ಅದಕ್ಕೆ ಮೈನಸ್ ಮಾಡ್ತಾ ಹೋಗ್ತೀನಿ ಅಂತ ಅರ್ಥ. ಹೆಂಗ್ ನೋಡ್ರಿ, 2 ನಾನು 8 ಗೆ 2 ಇಂದ ಡಿವೈಡ್ ಮಾಡ್ಬೇಕು. ಏನ್ ಮಾಡ್ತೀನಿ, ಮೈನಸ್ ಮಾಡ್ತಾ ಹೋಗ್ತೀನಿ. 1 ಟೈಮ್ ಮೈನಸ್ ಮಾಡ್ಬೇಕು, ಉಳಿತೇನು 6. ಓಕೆ, ಇದು 1 ಟೈಮ್ ಮೈನಸ್ ಮಾಡ್ಬೇಕು. ಮತ್ತೆ ಇದಕ್ಕೆ ಮತ್ತೆ ಮೈನಸ್ ಮಾಡ್ತೀನಿ 4. ಸೆಕೆಂಡ್ ಟೈಮ್ -2. ಸಾರಿ, ಉಳಿತೆಷ್ಟು 4 - 2 is 2. This is third time and one more time ಉಳಿತೆಷ್ಟು 0. fourth time. ಸೊ ನಾವ್ ಏನ್ ಹೇಳ್ಬೋದ್ರಿ, 8 ಗೆ ನಾವು 2 ಇಂದ ಎಷ್ಟು ಸಲ ಡಿವೈಡ್ ಮಾಡ್ಬೋದು, 4 ಸಲ. ಅಂದ್ರೆ 4 ಟೈಮ್ ಸಬ್ಟ್ರಾಕ್ಟ್ ಮಾಡಿದಾಗ ನಮಗ 0 ಉಳಿತು. ಅಂದ್ರೇನು, 2ದು 4 ಗ್ರೂಪ್ ಆತಾವ 8 ಒಳಗ. ಈಗ ಅದೇ 0 ತಗೊಂಡ್ರೆ ಏನಾಗ್ತದ, ಈಗ ಯಾವುದೇ ನಂಬರ್ಗೆ 0 ಇಂದ ಡಿವೈಡ್ ಮಾಡಿದ್ರೆ ಏನಾಗ್ತದೆ ನೋಡ್ರಿ, 8. ನಾನು 0 ಇಂದ ಡಿವೈಡ್ ಮಾಡಬೇಕು, ಏನಾಗ್ತದ -0. 8 1 time -0. 8 2 times -0. 8 3 times -0. 8 4 times. ಹಿಂಗೆ ಎಷ್ಟು ಸಲ ಮಾಡಿದ್ರು ನಮಗೇನು ಲಾಸ್ಟಿಗೆ ಇದು ಬರಲ್ಲ, 0 ಬರಲ್ಲ. ಸೊ ನಾವ್ ಏನ್ ಹೇಳ್ಬೋದು ಅಂತಂದ್ರ, ಇಫ್ any number when divided by 0, how many groups we can make, or what will be the division result, that is infinity ಅಂತ ಹೇಳ್ತೀವಿ. ಇನ್ಫಿನಿಟಿ ಇದು ಸಿಂಬಲ್ ಇದೆ, ಇನ್ಫಿನಿಟಿದು. ಇನ್ಫಿನಿಟಿ ಅಂತಂದ್ರೆ ಏನು, ನಾವು ಎನಿ ನಂಬರ್ ಆಫ್ ಟೈಮ್ಸ್ ಎಷ್ಟು ಬೇಕಷ್ಟು ಮಾಡಬಹುದು ಡಿವಿಷನ್. ಸೊ ಡಿವಿಷನ್ ಆಫ್ 0 will give you infinity. This is the basic rules and this is what is in your chapter factors and multiples. Thank you.